ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ನ್ಯಾಯಾಂಗ ಎನ್ನುವಂತಹ ಚಾಪ್ಟರ್ ಇಂದ ಜನತಾ ನ್ಯಾಯಾಲಯಗಳು ಬಹಳಷ್ಟು ಜನಪ್ರಿಯವಾಗಿವೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಓಕೆ, ಜನತಾ ನ್ಯಾಯಾಲಯ ಇದನ್ನ ಲೋಕ ಅದಾಲತ್ ಅಂತ ಕೂಡ ಕರೀತಾರೆ ಮಕ್ಕಳೇ. ಲೋಕ ಅದಾಲತ್ ಎಂದು ಇವು ಜನಪ್ರಿಯವಾಗಿವೆ, ಲೋಕ ಅದಾಲತ್. ಓಕೆ, ಸೊ ಇವು ಬಹಳಷ್ಟು ಜನಪ್ರಿಯವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಜನತಾ ನ್ಯಾಯಾಲಯಗಳು ಬಹಳಷ್ಟು ಜನಪ್ರಿಯವಾಗಿವೆ. ಯಾಕೆ ಅಂತಂದ್ರೆ, ಈಗ ಭಾರತದಲ್ಲಿ ನ್ಯಾಯ ಅನ್ನುವಂಥದ್ದು ವೆಚ್ಚದಾಯಕ ಮತ್ತು ಅತ್ಯಂತ ವೆಚ್ಚದಾಯಕವಾದದ್ದು ಅಲ್ವಾ? ಸೊ ಸಾಮಾನ್ಯ ಜನರು ಕೋರ್ಟಿಗೆ ಹೋಗೋದಿಕ್ಕೆ ಭಯ ಪಡ್ತಾರೆ. ಯಾಕೆಂದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್, ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತೆ ಮತ್ತು ವಿಳಂಬವಾಗತ್ತೆ ಮತ್ತು ತುಂಬಾ ವೆಚ್ಚದಾಯಕವೂ ಹೌದು, ಕಾಸ್ಟ್ಲಿ ಕೂಡ ಹೌದು ಅನ್ನುವಂತಹ ಒಂದು ಅಭಿಪ್ರಾಯ ಇದೆ ಅಲ್ವಾ ಮಕ್ಕಳೇ? ಸೊ ಇದರಿಂದ ಜನತಾ ನ್ಯಾಯಾಲಯಗಳನ್ನ 1985ರಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಯಾವುದಕ್ಕೆ ಅಂದ್ರೆ ಶೀಘ್ರ ಮೊಕದ್ದಮೆಗಳ ಶೀಘ್ರ ನ್ಯಾಯವನ್ನ ಕೊಡಿಸುವುದಕ್ಕಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ನ್ಯಾಯವನ್ನ ಕೊಡಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಸೊ ಇವು ಅತ್ಯಂತ ಜನಪ್ರಿಯವಾಗಿವೆ. ಯಾಕೆ ಅಂತಂದ್ರೆ ಇವು ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತನ್ನ ಕೊಡುತ್ತವೆ. ಓಕೆನಾ? ಇವು ಶೀಘ್ರ ಹಾಗೂ ಮಿತವ್ಯಯವಾಗಿದೆ. ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನ ಇವು ಕಡಿಮೆ ಮಾಡುತ್ತವೆ. ಓಕೆ, ಈ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಾದ ವಾಹನ ಅಪಘಾತ, ಭೂಸ್ವಾಧೀನ, ಬ್ಯಾಂಕಿಂಗ್ ಪ್ರಕರಣ, ವೈವಾಹಿಕ ಹಾಗೂ ಕಾರ್ಮಿಕರ ಸಮಸ್ಯೆಗಳು ಇವೇ ಮೊದಲಾದ ಪ್ರಕರಣಗಳನ್ನ ಇತ್ಯರ್ಥ ಪಡಿಸುತ್ತವೆ. ಸೊ ಆದ್ದರಿಂದ ಜನತಾ ನ್ಯಾಯಾಲಯ ಅಥವಾ ಲೋಕ ಅದಾಲತ್ಗಳು ಬಹಳಷ್ಟು ಜನಪ್ರಿಯವಾಗಿವೆ. ಓಕೆ, ಥ್ಯಾಂಕ್ ಯು.